press the bell icon on the YouTube app and never miss another update. Hello students, in last video we discussed about the concepts of water potential, then the concept of osmosis. So now we discuss about other concepts like plasmolysis. Plasmolysis means it is nothing but the process of shrinkage. It is nothing but the process of shrinkage of protoplasm. Process of shrinkage of protoplasm. Shrinkage ಅಂತಂದ್ರೇನು? ಕುಗ್ಗದು. ಅಂದರೆ protoplasm ಕಡಿಮೆ ಆಗೋದು, shrink ಆಗೋದು. So the process of shrinkage of protoplasm due to why the protoplasm is shrinked? Due to continuous osmosis. Due to continuous osmosis. Osmosis means exit of water from the cell into the surrounding medium under influence of hypertonic solution. So here the process of shrinkage of protoplasm due to continuous osmosis when the cell is placed under hypertonic solution. ಸೊ ಈ ಡೆಫಿನೇಷನ್ಸ್ನ ನೀಟಾಗಿ ಅರ್ಥ ಮಾಡ್ಕೋಬೇಕು. ಪ್ಲಾಸ್ಮೋಲಿಸಿಸ್ ಬೇಸಿಸ್ ಮೇಲೆ ಪ್ರಾಕ್ಟಿಕಲಲ್ಲಿ ನಮಗೆ 5 ಮಾರ್ಕ್ಸ್ ಪ್ರಾಕ್ಟಿಕಲ್ಸ್ ಇದೆ. ಸೊ ಇಲ್ಲಿ ಪ್ರೋಸೆಸ್ ಆಫ್ ಶ್ರಿಂಕೇಜ್ ಆಫ್ ಪ್ರೋಟೋಪ್ಲಾಸಮ್ ಶ್ರಿಂಕ್ ಆಗುತ್ತೆ, ಸಣ್ಣದಾಗುತ್ತೆ. ಏನಕ್ಕೆ ಶ್ರಿಂಕ್ ಆಗುತ್ತೆ ಅಂತ ಅಂದರೆ ಡ್ಯೂ ಟು ಕಂಟಿನ್ಯೂಸ್ ಎಕ್ಸಾಸ್ಮೋಸಿಸ್. ಅದರಿಂದ ಕಂಟಿನ್ಯೂಸ್ ಆಗಿ ಎಕ್ಸಾಸ್ಮೋಸಿಸ್ ಆಗುತ್ತೆ, ಮೀನ್ಸ್ ಲಾಸ್ ಆಫ್ ವಾಟರ್ ಆಗುತ್ತೆ, ಸೆಲ್ಲಿಂದ ವಾಟರ್ ಹೊರಗಡೆ ಹೋಗುತ್ತೆ. ಸೊ ಏನಕ್ಕೆ ಹೋಗುತ್ತೆ? ವೆನ್ ದ ಸೆಲ್ ಈಸ್ ಪ್ಲೇಸ್ಡ್ ಅಂಡರ್ ಹೈಪರ್ಟೋನಿಕ್ ಸೊಲ್ಯೂಷನ್. ಆ ಸೆಲ್ಲನ್ನ ನಾವು ಹೈಪರ್ಟೋನಿಕ್ ಸೊಲ್ಯೂಷನ್ ಒಳಗಡೆ ಹಾಕಿದ್ದೀವಿ, ಅವಾಗ ಏನಾಗುತ್ತೆ? ಸೆಲ್ಲಿಂದ ವಾಟರ್ ಎಕ್ಸಿಟ್ ಆಗುತ್ತೆ. ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತಂದ್ರೇನು? ಹೈಪರ್ಟೋನಿಕ್ ಸೊಲ್ಯೂಷನ್ ಮೀನ್ಸ್ ದ ಸೊಲ್ಯೂಷನ್ ವಿಚ್ ಕಂಟೈನ್ಸ್ ಮೋರ್ ಅಮೌಂಟ್ ಆಫ್ ಸೊಲ್ಯೂಟ್ ಕಾನ್ಸಂಟ್ರೇಷನ್ ವೆನ್ ಕಂಪೇರ್ ಟು ದಟ್ ಆಫ್ ಸೆಲ್ ಸ್ಯಾಲ್. ಈಗ ನೋಡಿ ಒಂದು ಡಯಾಗ್ರಾಮ್ ನಾವು ನೋಡೋಣ. ಸೊ ಒಂದು ಬೀಕರಲ್ಲಿ in the beaker taken solution ತಗೊಂಡಿದ್ದೀವಿ. ಈ ಸೊಲ್ಯೂಷನ್ನ ಏನಂತ ಕರಿತೀವಿ? ಹೈಪರ್ಟೋನಿಕ್ ಸೊಲ್ಯೂಷನ್. ಸೊ ಇದು ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತ ಕನ್ಫರ್ಮ್ ಮಾಡೋದು ಯಾವ ರೀತಿ? ವೆನ್ ದ ಸೊಲ್ಯೂಷನ್ ಇಸ್ ಕಂಪೇರ್ಡ್ ಟು ದಟ್ ಆಫ್ ದ ಸೆಲ್ ಸ್ಯಾಲ್. ಸೊ ಈಗ ನಾವಿಲ್ಲಿ ಸೆಲ್ಲನ್ನು ಪ್ಲೇಸ್ ಮಾಡ್ತಾ ಇದ್ದೀವಿ. ಒಂದು ಪ್ಲಾಂಟ್ ಸೆಲ್ಲನ್ನು ಪ್ಲೇಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಈ ಸೆಲ್ಲಲ್ಲಿ ಏನಿರುತ್ತೆ? ಪ್ರೋಟೋಪ್ಲಾಸಮ್ ಇರುತ್ತೆ. ಒಂದು ಕಡೆ ನ್ಯೂಕ್ಲಿಯಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಇದು ನ್ಯೂಕ್ಲಿಯಸ್, ಸುತ್ತ ನಮಗೆ ಸೆಲ್ ಒಳಗಡೆ
ಪ್ರೋಟೋಪ್ಲಾಸಮ್ ಇದೆ. ಆಫ್ಟರ್ ಫ್ಯೂ ಮಿನಿಟ್ಸ್ ಈ ಸೆಲ್ನ ನಾವು ಅಬ್ಸರ್ವ್ ಮಾಡಿದರೆ ನೋಡಿ, ಇವಾಗ ಪ್ರೋಟೋಪ್ಲಾಸಮ್ ಎಂಟೈರ್ ಆಗಿದೆ, ಆ ಸೆಲ್ ಟರ್ಜಿಡ್ ಕಂಡೀಷನ್ ಇದೆ, ಸೆಲ್ ಆಗಿರುತ್ತೆ. ಸೊ ಆಫ್ಟರ್ ಫ್ಯೂ ಮಿನಿಟ್ಸ್ ವೆನ್ ವಿ ಅಬ್ಸರ್ವ್ ದ ಸೆಲ್, when the cell is placed under hypertonic solution, so continuous exit of water occurs, so the protoplasm undergoes shrinkage. Protoplasm ಏನಾಗಿದೆ, shrinkage ಆಗಿದೆ, shrinkage of protoplasm due to exit of water, due to exit of water. ವಾಟ್ರು ಆ ಸೆಲ್ಲಿಂದ ಹೊರಡೆ ಹೋಗುತ್ತೆ, ಸುಮ್ಮನೆ ಹೋಗೋದಿಲ್ಲ. ಏನಕ್ಕೆ ಹೋಗುತ್ತೆ? ದಟ್ ಸೆಲ್ ಇಸ್ ಪ್ಲೇಸ್ಡ್ ಅಂಡರ್ ಹೈಪರ್ಟೋನಿಕ್ ಸೊಲ್ಯೂಷನ್. ಸೊ ದಿಸ್ ಟೈಪ್ ಆಫ್ ಫಿನಾಮಿನಾ ನಾವು ಮನೇಲಿ ಕೂಡ ಇದನ್ನು ಅಬ್ಸರ್ವ್ ಮಾಡಿರ್ಬೋದು. ಸೌತೆಕಾಯಿ, ಕುಕ್ಕುಂಬರಿಗೆ ಸಾಲ್ಟನ್ನ ಹಾಕಿ ಹಾಗೆ ಇಟ್ಕೊಳ್ಳಿ, ಫ್ಯೂ ಮಿನಿಟ್ಸ್ ಆದಮೇಲೆ ಏನಾಗುತ್ತೆ? ಸೊ ಫ್ಯೂ ಸೆಕೆಂಡ್ಸಲ್ಲೇ, ಮಿನಿಟ್ಸ್ ಬೇಡ, ಸೆಕೆಂಡ್ಸಲ್ಲೇ ವಾಟ್ರ್ ಬರ್ತಾ ಇರುತ್ತೆ. ವಾಟರ್ ಮೆಲಾನ್ ಮೇಲೆ ಸಾಲ್ಟ್ಸ್ ಪುಣ್ಣ ಕೊಡ್ತಾರೆ ಅಲ್ಲಿ ಅಂಗಡಿಗಳಲ್ಲಿ. ಸೊ ಹಾಗೆ ಇಟ್ಕೊಂಡ್ರೆ ಏನಾಯಿತು? ಮತ್ತೆ ಅಲ್ಲಿಂದ ವಾಟರ್ ಹೊರಗಡೆ ಬರ್ತಾ ಹೋಗುತ್ತೆ, ಹೌದಾ? ಸೊ ಇಟ್ ಈಸ್ ನಥಿಂಗ್ ಬಟ್ ದ ಪ್ರೋಸೆಸ್ ಆಫ್ ಪ್ಲಾಸ್ಮೋಲಿಸಿಸ್. ಪ್ಲಾಸ್ಮೋಲಿಸಿಸ್ನ ಮನೇಲಿ ಕೂಡ ತುಂಬಾ ಕಡೆ ಯೂಸ್ ಮಾಡ್ತೀವಿ. ಪ್ರಿಸರ್ವೇಟಿವ್ ಪರ್ಪಸ್ಗಾಗಿ ಪ್ಲಾಸ್ಮೋಲಿಸಿಸ್ ಪ್ರೋಸೆಸ್ನ ಯೂಸ್ ಮಾಡ್ತೀವಿ. ಪಿಕಲ್ಸ್, ಸೊ ಪಿಕಲ್ಸ್ಗಳನ್ನ ಏನು ಮಾಡ್ತಾರಪ್ಪ ಅಂತಂದರೆ ಸಾಲ್ಟನ್ನ ಹಾಕ್ತಾರೆ, ಸಾಲ್ಟನ್ನು ಹಾಕಿ ಡ್ರೈ ಮಾಡ್ತಾರೆ. ದೆನ್ ಆ ಪಿಕಲ್ಸಿಗೆ ಒಗ್ಗರಣೆಲ್ಲ ಹಾಕಿ ಮತ್ತೆ ಸಾಲ್ಟನ್ನು ಹಾಕ್ತಾರೆ. ಸಾಲ್ಟನ್ನು ಹಾಕಿ ಅದನ್ನ ಎಷ್ಟು ದಿವಸ ಆದರೂ ಸ್ಟೋರ್ ಮಾಡಿರ್ತಾರೆ ನೋಡಿ, 6 ಮಂತ್ 1 ಇಯರ್ ತನಕ ಪಿಕಲ್ಸ್ನ ಸ್ಟೋರ್ ಮಾಡಿಟ್ಟಿರ್ತಾರೆ. ಏನಕ್ಕೆ ಅಂತ ಅಂದರೆ ಸಾಲ್ಟ್ ಇದು ಹೈಪರ್ಟೋನಿಕ್ ಒಂದು ಸೊಲ್ಯೂಟ್ ಅದು. ಸೊ ಆ ಸೊಲ್ಯೂಟು ಹೈಪರ್ಟೋನಿಕ್ ಸೊಲ್ಯೂಷನ್ ಆಗುತ್ತೆ, ವಾಟರ್ ಜೊತೆ ಮಿಕ್ಸಪ್ ಆಗುತ್ತೆ ಅಷ್ಟೇ. ದೆನ್ ಆ ಪಿಕಲ್ಸಲ್ಲಿರೋಂಥ ವಾಟರ್ ಕಂಟೆಂಟ್ ಎಲ್ಲ ಡ್ರ್ಯಾಗ್ ಮಾಡಿರುತ್ತೆ. ಅಷ್ಟೇ ಅಲ್ಲ, ಸೊ ಯಾವುದಾದ್ರೂ ಬ್ಯಾಕ್ಟೀರಿಯಾ ಫಂಗಸ್ ಹೋಗಿದ ತಕ್ಷಣ ಏನಾಗುತ್ತೆ ಅಂತಂದರೆ ಬ್ಯಾಕ್ಟೀರಿಯಲ್ ಸೆಲ್ ಪ್ಲಾಸ್ಮೋಲೈಸಿಸ್ ಆಗುತ್ತೆ. ಅಂದರೆ ಬ್ಯಾಕ್ಟೀರಿಯಾ ಸಾಲ್ಟ್ ಕಾನ್ಸಂಟ್ರೇಷನಲ್ಲಿ ಅದರಲ್ಲಿ ವಾಟರ್ ಕಂಟೆಂಟ್ನ ಬ್ಯಾಕ್ಟೀರಿಯಾ ಏನು ಮಾಡ್ಕೊಳುತ್ತೆ, ಕಳ್ಕೊಂಬಿಡುತ್ತೆ. ಸೊ ಬ್ಯಾಕ್ಟೀರಿಯಿಂದ ಕೂಡ ಪ್ಲಾಸ್ಮೋಲೈಸಿಸ್ ಆಗುತ್ತೆ. ಯಾಕೆಂದರೆ ಬ್ಯಾಕ್ಟೀರಿಯಾ ಇಟ್ ಇಸ್ ಆಲ್ಸೋ ಎ ಸೆಲ್ ಕಂಟೈನ್ಸ್ ದ ವಾಟರ್. ಸೊ ಅದರಲ್ಲಿರುವಂಥ ಫ್ಲೂಯಿಡ್ ಎಕ್ಸಾಸ್ಮೋಸಿಸ್ ಆಗಿ ಬ್ಯಾಕ್ಟೀರಿಯಾ ಡೆತ್ ಆಗುತ್ತೆ. ಹಾಗಾಗಿ ಪಿಕಲ್ಸ್ಗಳಿಗೆ ಬ್ಯಾಕ್ಟೀರಿಯಾಗಳು ಅಫೆಕ್ಟ್ ಮಾಡೋದಿಲ್ಲ. ಅದೇ ರೀತಿ ಜಾಮ್ಸ್ ಆ್ಯಂಡ್ ಜೆಲ್ಲೀಸ್, ಶುಗರ್, ಇಲ್ಲಿ ಸಾಲ್ಟ್ ಅಲ್ಲ ಶುಗರ್ನ ಯೂಸ್ ಮಾಡ್ತೀವಿ. ಸೊ ಶುಗರ್ ಹಾಕೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಅದು ಹೈಪರ್ಟೋನಿಕ್ ಸೊಲ್ಯೂಷನ್ ಆಗಿರುತ್ತೆ, ಹೈಯರ್ ಕಾನ್ಸಂಟ್ರೇಷನ್ಸ್. ಶುಗರ್ ಇಸ್ ಎ ಸಲ್ಯೂಟ್. ಸೊ ಸಲ್ಯೂಟಿಗೆ ಏನಾಗುತ್ತೆ, ಜಾಮ್ಸಿಂದ ಎಲ್ಲ ವಾಟರ್ ಕಂಟೆಂಟ್ ಹೋಗಿರುತ್ತೆ. ಸೊ ಜಾಮ್ಸ್ ಜೆಲ್ಲೀಸ್ ಒಳಗಡೆ ಶುಗರ್ ಹೋಗಿ ಸೇರಿಕೊಂಡಿರುತ್ತೆ, ಡೆಪಾಸಿಟ್ ಇರುತ್ತೆ. ಯಾವುದಾದ್ರೂ ಬ್ಯಾಕ್ಟೀರಿಯಾದನ್ನ ಇನ್ಫೆಕ್ಟ್ ಮಾಡಬೇಕು, ಹಾಳು ಮಾಡಬೇಕು ಅಂತ ಬಂತು ಅಂತ ಅಂದರೆ ಬ್ಯಾಕ್ಟೀರಿಯಲ್ ಸೆಲ್ಲಿಂದ ಏನಾಗುತ್ತೆ, ಪ್ಲಾಸ್ಮೋಲೈಸಿಸ್ ಆಗುತ್ತೆ. ಸೊ ಪ್ಲಾಸ್ಮೋಲೈಸಿಸ್ ಇಸ್ ಆನ್ ಇಂಪಾರ್ಟೆಂಟ್ ಫಿನಾಮಿನಾ ಇನ್ ಪ್ಲಾಂಟ್ಸ್ ಆ್ಯಂಡ್ ಆಲ್ಸೋ ಇನ್ ಹೌಸ್ ಆ್ಯಂಡ್ ಆಲ್ಸೋ ಇನ್ ಸರೌಂಡಿಂಗ್ ಅಸ್. ಈಗ ಫಾರ್ಮರ್ಸ್ಗಳು ಅವರು ಬೆಳೆದಿರುವಂಥ ಕ್ರಾಪ್ಸಿಗೆ ಈ ಫರ್ಟಿಲೈಸರ್ಸ್ನ ಹಾಕ್ತಾರೆ. ಯಾವಾಗ ಹಾಕ್ತಾರೆ? ಮಳೆ ಬಂದಾಗ ಹಾಕ್ತಾರೆ. ಮಳೆ ಬರೋಕ್ಕಿಂತ ಮುಂಚೆ ಅಂದರೆ ಅದು ವೆಟ್ ಇರೋದಿಲ್ಲ ಕಂಡೀಷನ್, ಅವಾಗ ಫಾರ್ಮರ್ಸ್ ಫರ್ಟಿಲೈಸರ್ಸ್ನ ಹಾಕೋದಿಲ್ಲ. ಹಾಕ್ಬಿಟ್ಟು ಇವಾಗ ಫರ್ಟಿಲೈಸರ್ನ ಹಾಕಿ ರೈನ್ ಬರಲಿಲ್ಲ ಅಂತ ಅಂದರೆ ಮಾಯ್ಶ್ಚರ್ ಇಲ್ಲ ಅಂತ ಅಂದರೆ, ತೇವಾಂಶ ಇಲ್ಲ ಅಂತ ಅಂದರೆ, ಸೊ ರೂಟ್ಸಿಂದ ಏನಾಗುತ್ತೆ, ಪ್ಲಾಸ್ಮೋಲಿಸಿಸ್ ಆಗಿ ಪ್ಲ್ಯಾಂಟ್ ಕೂಡ ಸತ್ತೋಗುತ್ತೆ. ವಿಲ್ಟಿಂಗ್ ಅಂತ ಕರಿತೀವಿ, ಡೆತ್ ಆಗುತ್ತೆ. ಓಕೆ, ಸೊ ದೀಸ್ ಆರ್ ದ ಫಿನಾಮಿನನ್ ವಿಚ್ ಅಕರ್ಸ್ ಇನ್ ಅವರ್ ಡೈಲಿ ಲೈಫ್ ಸರೌಂಡಿಂಗ್ ಅಸ್. ಕೂಡ ಈ ಫಿನಾಮಿನಾ ಪ್ಲಾಸ್ಮೋಲಿಸಿಸ್ ಪ್ರೋಸೆಸ್ ನಡೀತಾ ಇರುತ್ತೆ, ಗೊತ್ತಾಯ್ತಲ್ಲ? ಸೊ ಪ್ಲಾಸ್ಮೋಲಿಸಿಸ್ ಮೀನ್ಸ್ ಪ್ರೋಸೆಸ್ ಆಫ್ shrinkage of protoplasm due to continuous exosmosis when the cell is placed under hypertonic solution. Okay, next. ಡಿಪ್ಲಾಸ್ಮೋಲೈಸಿಸ್. ಸೊ ಪ್ಲಾಸ್ಮೋಲೈಸಿಸ್ನ ರಿವರ್ಸ್ ಮಾಡೋದು. ಡಿಪ್ಲಾಸ್ಮೋಲೈಸಿಸ್ ಮೀನ್ಸ್ ಇಟ್ ಇಸ್ ನಥಿಂಗ್ ಬಟ್ ದ ಪ್ರೋಸೆಸ್ ಆಫ್ regain. Deplasmolysis is
nothing but the process of regain of protoplasm. Regain of protoplasm by plasmolized cell. Regain of protoplasm by plasmolized cell. ಈಗ ಆಲ್ರೆಡಿ ಸೆಲ್ ಪ್ಲಾಸ್ಮೋಲೈಸಿಸ್ ಆಗಿದೆ. ಆ ಪ್ಲಾಸ್ಮೋಲೈಸಿಸ್ ಆಗಿರುವಂಥ ಸೆಲ್ ಮತ್ತೇನಾಗುತ್ತೆ, ಆ ಪ್ರೋಟೋಪ್ಲಾಸಮ್ ರೀಗೇನ್ ಆಗಿ ಪ್ಲಾಸ್ಮೋಲೈಸಿಸ್ ಆದಾಗ ಅದೇನಾಗಿರುತ್ತೆ, ಟರ್ಜಿಡ್ ಸ್ವೆಲ್ ಇರುವಂಥದ್ದು ಫ್ಲೆಸಿಡ್ ಆಗಿರುತ್ತೆ. ಟರ್ಜಿಡ್ ಅಂತಂದರೆ ಸ್ವೆಲ್ ಇರುತ್ತೆ, ಊದ್ಕೊಂಡಿರುತ್ತೆ, ವಾಟರ್ ಕಂಟೆಂಟ್ ಇದು ಫ್ರೆಶ್ ಇರುತ್ತೆ. ಸೊ ಅದು ವಾಟರ್ ಕಂಟೆಂಟ್ನ ಕಳ್ಕೊಂಡ್ಮೇಲೆ ಈಗ ನೋಡಿ ಈ ಮಾವಿನಕಾಯಿನ ನಾವು ಪಿಕಲ್ಸ್ ಹಾಕ್ಬೇಕಾದ್ರೆ ಸಣ್ಣ ಸಣ್ಣಾಗಿ ಕುಯ್ತೀವಿ, ಸ್ಲೈಸ್ ಮಾಡೋದಾಗ ಅವಾಗ ಅದು ಫ್ರೆಶ್ ಇರುತ್ತೆ. ಸಾಲ್ಟಲ್ಲಿ ಅದನ್ನು ನಾವು ನೆನೆಸಿಟ್ಟಾಗ ಅಂದರೆ ಫ್ಯೂ ಮಿನಿಟ್ಸ್ ಅದರಲ್ಲಿ ವೆಟ್ ಮಾಡಿ ಡ್ರೈ ಮಾಡಿದಾಗ ಆ ಪಿಕಲ್ಸ್ ಅಂದರೆ ಆ ಉಪ್ಪಿನಕಾಯಿಗೆ ಏನು ನಾವು ಬಳಸಿರ್ತೀವಲ್ಲ ಆ ಮ್ಯಾಂಗೋ, ಆ ಸ್ಲೈಸ್ಗಳೆಲ್ಲ ಏನಾಗಿರುತ್ತೆ, ಡ್ರೈ ಆಗಿ ಈ ರೀತಿ ಒಂದು ಥರ ಮುಡ್ಕೊಂಡಿರುತ್ತೆ, ಅಂದರೆ ಶ್ರಿಂಕ್ ಆಗಿರುತ್ತೆ. ಸೊ ಇಲ್ಲೂ ಅಷ್ಟೇ, ಪ್ಲಾಸ್ಮೋಲೈಸ್ಡ್ ಸೆಲ್, ವೆನ್ ದ ಪ್ಲಾಸ್ಮೋಲೈಸ್ಡ್ ಸೆಲ್ ರೀಗೈನ್ ಇಟ್ಸ್ ಪ್ರೋಟೋಪ್ಲಾಸಮ್. ಯಾವಾಗ ಪ್ರೋಟೋಪ್ಲಾಸಮ್ ರೀಗೈನ್ ಆಗುತ್ತೆ ಅಂತಂದರೆ ದ ಪ್ರೊಸೆಸ್ ಆಫ್ ರೀಗೈನ್ ಆಫ್ ಪ್ರೋಟೋಪ್ಲಾಸಮ್ ಬೈ ಪ್ಲಾಸ್ಮೋಲೈಸ್ಡ್ ಸೆಲ್ when the plasmolized cell is placed under hypotonic solution. ಸೊ ಈಗ ಪ್ಲಾಸ್ಮೋಲೈಸಿಸ್ ಆಗಿ ಅದು ಶ್ರಿಂಕ್ ಆಗಿದೆ. ಈಗ ಮತ್ತೆ ನಾವು ಹೈಪೋಟೋನಿಕ್ ಸೊಲ್ಯೂಷನ್ ಒಳಗೆ ಆ ಸೆಲ್ನ ಶ್ರಿಂಕ್ ಆಗಿರೋಂಥ ಸೆಲ್ನ ಪ್ಲೇಸ್ ಮಾಡಿದರೆ ಆ ಸೆಲ್ಲು ರೀಗೈನ್ ಇಟ್ಸ್ ಒರಿಜಿನಲ್ ಕಂಡೀಷನ್, ಆ ಒರಿಜಿನಲ್ ಪ್ರೋಟೋಪ್ಲಾಸ್ಮನ್ನು ಮತ್ತೆ ಅಕ್ವೈರ್ ಮಾಡ್ಕೊಳುತ್ತೆ. ಸೊ ದಟ್ ಪ್ರೊಸೆಸ್ ಈಸ್ ಕಾಲ್ಡ್ ಎಸ್ ಡಿಪ್ಲಾಸ್ಮೋಲೈಸಿಸ್. ಈಗ ನೋಡಿ ಆವಾಗಲೇ ನಾವು ನೋಡಿದ್ವಿ, ದಿಸ್ ಈಸ್ ದ ಪ್ಲಾಸ್ಮೋಲೈಸ್ಡ್ ಸೆಲ್ ವೇರ್ ದ ಪ್ರೋಟೋಪ್ಲಾಸಮ್ ಗೆಟ್ ಲಾಸ್ಟ್. ಸೊ ಪ್ರೋಟೋಪ್ಲಾಸಮ್ ಲಾಸ್ ಆಗಿದೆ, ಪ್ರೋಟೋಪ್ಲಾಸಮ್ ಶ್ರಿಂಕ್ ಆಗಿದೆ ಡ್ಯೂ ಟು ಎಕ್ಸಿಟ್ ಆಫ್ ವಾಟರ್, ಡ್ಯೂ ಟು ಪ್ರೊಸೆಸ್ ಆಫ್ ಪ್ಲಾಸ್ಮೋಲೈಸಿಸ್. ಸೊ ಇದೇನಿದು ಪ್ಲಾಸ್ಮೋಲೈಸ್ಡ್ ಸೆಲ್. So this is plasmolized cell. When this plasmolized cell is once again placed in hypotonic solution. Hypotonic solution means the solution which contains less number of solute concentration when compared to that of the cell sap. Okay. So ಈಗ ಈ ಸೆಲ್ನ ಹೈಪೋಟೋನಿಕ್ ಸೊಲ್ಯೂಷನ್ ಒಳಗಡೆ ಪ್ಲೇಸ್ಮೆಂಟ್ ಮಾಡಾದ್ಮೇಲೆ ಏನಾಗುತ್ತೆ ಅಂತಂದರೆ ಆ ಸೆಲ್ಲು ಒರಿಜಿನಲ್ ಕಂಡೀಷನ್ಗೆ ಬರುತ್ತೆ, ಅಂದರೆ ಟರ್ಜಿಡ್ ಕಂಡೀಷನ್ಗೆ ಬರುತ್ತೆ. ಇದೆಲ್ಲ ಹೈಪೋಟೋನಿಕ್ ಸೊಲ್ಯೂಷನ್. ನೋಡಿ ಒರಿಜಿನಲ್ ಕಂಡೀಷನ್ ಬಂತು, ಪ್ರೋಟೋಪ್ಲಾಸ್ಮ್ ಮತ್ತೆ ಎಕ್ಸ್ಪ್ಯಾಂಡ್ ಆಯಿತು ಡ್ಯೂ ಟು ಎಂಟ್ರಿ ಆಫ್ ವಾಟರ್ ಫ್ರಮ್ ಹೈಪೋಟೋನಿಕ್ ಸೊಲ್ಯೂಷನ್. ಹೈಪೋಟೋನಿಕ್ ಸೊಲ್ಯೂಷನಿಂದ ವಾಟರ್ ಮತ್ತೆ ಎಂಟ್ರಿ ಆಯಿತು. ಅಲ್ಲಿ ಏನಾಯಿತು, ವಾಟರ್ ಎಂಟ್ರಿ ಆಗೋದ್ರಿಂದ ಎಂಡ್ ಆಸ್ಮೋಸಿಸ್ ಆಯಿತು. ಪ್ಲಾಸ್ಮೋಲೈಸಿಸಲ್ಲಿ ಎಕ್ಸ್ ಆಸ್ಮೋಸಿಸ್ ಆಗಿತ್ತು, ಇಲ್ಲಿ ಎಂಡ್ ಆಸ್ಮೋಸಿಸ್ ಆಯಿತು. So the process of regain of protoplasm by plasmolized cell, when the plasmolized cells is placed under hypotonic solution. Deplasmolysis ಆಗುವಂಥದ್ದು ಯಾವುದು, ಎಂಡ್ ಆಸ್ಮೋಸಿಸ್, ಎಂಟ್ರಿ ಆಫ್ ವಾಟರ್ ಇಂಟು ದ ಸೆಲ್. ಪ್ಲಾಸ್ಮೋಲೈಸಿಸ್ ಆಗುವಂಥದ್ದು ಎಕ್ಸ್ ಆಸ್ಮೋಸಿಸ್, ಎಕ್ಸಿಟ್ ಆಫ್ ವಾಟರ್. ಓಕೆ. ಈಗ ಇಲ್ಲಿ ನಾವು ಪ್ಲಾಸ್ಮೋಲೈಸಿಸ್ ಮತ್ತು ಡಿಪ್ಲಾಸ್ಮೋಲೈಸಿಸ್ ನಾವು ನೋಡಿದಾಗ ಎರಡೂ ಕೂಡ ಒಂದು ಫಿಸಿಯೋಲಾಜಿಕಲ್ ಪ್ರೋಸೆಸ್. ಓಕೆ. ಸೊ ಇಲ್ಲಿ ಯಾವುದ್ರ ಮೇಲೆ ಸೆಲ್ ಡಿಪೆಂಡೆಂಟ್ ಆಗಿರುತ್ತಪ್ಪ ಅಂತಂದರೆ ಸರೌಂಡಿಂಗ್ ಎನ್ವೈರ್ಮೆಂಟ್ ಏನಿರುತ್ತೆ, ವೆದರ್ ಇಟ್ ಈಸ್ ಹೈಪೋಟೋನಿಕ್ ಸೊಲ್ಯೂಷನ್ ಆರ್ ಹೈಪರ್ಟೋನಿಕ್ ಸೊಲ್ಯೂಷನ್, ಅದ್ರ ಮೇಲೆ ಸೆಲ್ ಡಿಪೆಂಡೆಂಟ್ ಆಗಿರುತ್ತೆ. ಅಂದರೆ ಅದು ಪ್ಲಾಸ್ಮೋಲೈಸಿಸ್ ಆಗಬೇಕು ಇಲ್ಲಾಂದರೆ ಡಿಪ್ಲಾಸ್ಮೋಸಿಸ್ ಆಗಬೇಕು ಅನ್ನೋದು ಡಿಪೆಂಡೆಂಟ್ ಇರುತ್ತೆ. ಓಕೆ.
ಈಗ ನೋಡಿ ಇದೊಂದು ಎಕ್ಸಾಂಪಲ್ಸ್ ನಾವು ಮನೇಲಿ ನೋಡೋದಾದರೆ ಪ್ಲಾಸ್ಮೋಲಿಸಿಸ್ ಮತ್ತು ಡಿ ಪ್ಲಾಸ್ಮೋಲಿಸಿಸ್ ಎಕ್ಸಾಂಪಲ್ನ ಒಂದು ಸಿಂಪಲ್ ಆಗಿರುತ್ತೆ ಎಕ್ಸಾಂಪಲ್. ಡ್ರೈ ಗ್ರೇಪ್ಸ್ ಈ ರೀತಿ ಇರುತ್ತೆ, ಹೌದಾ? ಫ್ರೆಶ್ ಗ್ರೇಪ್ಸ್ ಅದೊಂದು ಟರ್ಜಿಡ್ ಕಂಡೀಷನ್ ಆಗಿರುತ್ತೆ. ಫ್ರೆಶ್ ಗ್ರೇಪ್ಸ್. ಸೊ ಈ ಫ್ರೆಶ್ ಗ್ರೇಪ್ಸ್ ಏನಿದೆ ಇದು ಪ್ಲಾಸ್ಮೋಲೈಸಿಸ್ ಪ್ರೋಸೆಸ್ ಆದರೆ after the process of plasmolysis it get converted into dry grapes, means plasmolized cell ಆಗುತ್ತೆ. ಸೊ ಮತ್ತೆ ಈ ಡ್ರೈ ಗ್ರೇಪ್ಸ್ ಇರೋದು ಫ್ರೆಶ್ ಗ್ರೇಪ್ಸ್ ಆಗುತ್ತೆ ಬೈ ಪ್ರೋಸೆಸ್ ನೋನ್ ಆಸ್ ಡಿಪ್ಲಾಸ್ಮೋಲೈಸಿಸ್. ಈಗ ನಿಮ್ಮ ಹತ್ರ ನಿಮ್ಮ ಮನೇಲಿ ಡ್ರೈ ಗ್ರೇಪ್ಸ್ ಇದೆ ಅಂತ ಅಂದ್ಕೊಳ್ಳಿ, ಅದು ನೀವು ಈಗಲೇ ಒಂದು ಕಪ್ಪಲ್ಲಿ ಒಂದು ಸ್ವಲ್ಪ ವಾಟ್ರು ಫಿಲಪ್ ಮಾಡಿ ಅದಕ್ಕೆ ಕಪ್ಪಡೆ ಒಂದಿಷ್ಟು ಡ್ರೈ ಗ್ರೇಪ್ಸ್ನ ಹಾಕಿ ಫ್ಯೂ ಅವರ್ಸ್ ನೋಡಿ, ಫ್ಯೂ ಅವರ್ಸ್ ಬಿಟ್ಟು ನೋಡಿ, ಇಲ್ಲ ಸಂಜೆ ಹಾಕಿದ್ರೆ ಬೆಳಗ್ಗೆ ನೋಡಿ ಅದು ಸ್ವೆಲ್ ಆಗಿರುತ್ತೆ. ಅದಕ್ಕಿಂತ ಇನ್ನೂ ಈಸಿ ಇನ್ನೊಂದೇನಪ್ಪ ಅಂತಂದರೆ, ಈ ಮನೇಲಿ ಪಾಯಸ ಮಾಡ್ಬೇಕಾದ್ರೆ ಡ್ರೈ ಗ್ರೇಪ್ಸ್ ಹಾಕ್ತಾರೆ. ಪಾಯಸ ಆದಮೇಲೆ ಅದು ಹೆಂಗಿರುತ್ತೆ, ಅದೇ ಥರ ಡ್ರೈ ಆಗಿರುತ್ತಾ? ಇಲ್ಲ, ಸ್ವೆಲ್ ಆಗಿರುತ್ತೆ. ಯಾಕೆ ಅಂತಂದರೆ ವಾಟ್ರನ್ನ ತೊಗೊಂಡಿರುತ್ತೆ. ಸೊ ಅಲ್ಲಿ ಡಿಪ್ಲಾಸ್ಮೋಲಿಸಿಸ್ ಪ್ರೋಸೆಸ್ ಆಗಿರುತ್ತೆ. Okay, so this is the concept of plasmolysis and deplasmolysis. Next, Turgor pressure. So these are the very important physiological process and important definition. So ಈ ಡೆಫಿನೇಷನ್ಸ್ ಎಲ್ಲ ಅರ್ಥ ಆದರೆ ಮಾತ್ರ ನಮಗೆ ನೆಕ್ಸ್ಟ್ ಬರುವಂಥ ಲಾಂಗ್ ಕಾನ್ಸೆಪ್ಟ್ಗಳು ಅರ್ಥ ಆಗುತ್ತೆ. ಓಕೆ, ಟರ್ಗರ್ ಪ್ರೆಷರ್. ವಾಟ್ ಈಸ್ ದಿಸ್ ಟರ್ಗರ್ ಪ್ರೆಷರ್? ಟರ್ಗರ್ ಪ್ರೆಷರ್ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ದ hydrostatic pressure. Hydrostatic pressure, hydro ಅಂತಂದ್ರೆ ವಾಟರ್. ದ ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್ exerted by the protoplasm due to entry of water into the cell. ಸೊ ಅವಾಗ ನಾವು ಹೇಳಿದೆ ಡಿಪ್ಲಾಸ್ಮೋಲೈಸಿಸ್ ಪ್ರೋಸೆಸ್. ಅದರಲ್ಲೂ ಹೇಳಿದೆ ಒಂದು ಡ್ರೈ ಗ್ರೇಪ್ಸ್ನ ಪಾಯಸದೊಳಗಡೆ ಹಾಕಿರುವಂಥ ಡ್ರೈ ಗ್ರೇಪ್ಸನ್ನು ನೋಡಿ, ಅಲ್ಲಿ ಕೆಲವೊಂದು ವಾಟರ್ನ ಜಾಸ್ತಿ ತಗೊಂಡು ಏನಾಗ್ಬಿಟ್ಟಿರುತ್ತೆ ಅಂತಂದರೆ ಬ್ಲಾಸ್ಟ್ ಟೈಪ್ ಆಗಿಬಿಟ್ಟಿರುತ್ತೆ, ಒಡ್ಕೊಂಡಿರುತ್ತೆ. ಓಕೆ, ಸೊ ಇಲ್ಲಿ ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್. ಈಗ ನೋಡಿ, ಇದು ಸೆಲ್ ಅಂತ ತಗೊಂಡ್ರೆ this is the cell wall, then ಇದರೊಳಗಡೆ ಪ್ರೋಟೋಪ್ಲಾಸಮ್ ಇದೆ. ಸೊ ಈ ಪ್ರೋಟೋಪ್ಲಾಸಮ್ ಒಳಗಡೆ ವಾಟರ್ ಹೋಗ್ತಿದ್ದಂಗೆ, when water enters into the cell, ಸೊ ವಾಟರ್ ಹೊರಗಡೆ ಹೋಗ್ತಿದ್ದಾಗೆ ವಾಟರ್ ಫಿಲಪ್ ಆಗುತ್ತೆ ಹೊರಗಡೆ. ಸೊ ಪ್ರೋಟೋಪ್ಲಾಸಮ್ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ದೆನ್ ದಿಸ್ ಇಸ್ ದ ಪ್ರೋಟೋಪ್ಲಾಸಮ್. ಪ್ರೋಟೋಪ್ಲಾಸಮ್ ಪುಟ್ ಪ್ರೆಷರ್ ಆನ್ ಸೆಲ್ ವಾಲ್. ಪ್ರೋಟೋಪ್ಲಾಸಮ್ ಯಾವ್ದ್ರ ಮೇಲೆ ಪ್ರೆಷರ್ನ ಕ್ರಿಯೇಟ್ ಮಾಡುತ್ತೆ? ಸೆಲ್ ವಾಲ್ ಮೇಲೆ ಪ್ರೆಷರ್ನ ಕ್ರಿಯೇಟ್ ಮಾಡುತ್ತೆ. ಅಂಡ್ ದಟ್ ಪ್ರೆಷರ್ ವಿ ಕಾಲ್ಡ್ ಎಸ್ ಟರ್ಗರ್ ಪ್ರೆಷರ್. That pressure is exerted by what? That pressure is exerted by water. So it is called as hydrostatic pressure. Okay, hydrostatic pressure exerted by the expanding protoplasm against the cell wall. So
ಡ್ಯೂ ಟು ಎಂಟ್ರಿ ಆಫ್ ವಾಟರ್ ಇನ್ ಟು ದ ಸೆಲ್. ವಾಟರ್ ಎಂಟ್ರಿ ಆಗೋದ್ರಿಂದ ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್ ಪ್ರೋಟೋಪ್ಲಾಸಮ್ ಏನು ಮಾಡುತ್ತೆ, ಸೆಲ್ ವಾಲ್ ಮೇಲೆ ಕ್ರಿಯೇಟ್ ಮಾಡುತ್ತೆ. ದಟ್ ಪ್ರೆಷರ್ ವಿ ಕಾಲ್ಡ್ ಎಸ್ ಟರ್ಗರ್ ಪ್ರೆಷರ್. ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ನಮಗೆ ಫೆಸ್ಟಿವಲ್ಸ್ ಇದ್ದಾಗ ನಮಗೆ ಬೇಕಾಗಿರೋಂಥ ತುಂಬಾ ವೆರೈಟೀಸ್ ಆಫ್ ಫುಡ್ಸ್ಗಳನ್ನ ಮಾಡಿರ್ತಾರೆ, ಐಟಮ್ಸ್ಗಳನ್ನು ಮಾಡಿರ್ತಾರೆ, ಫುಡ್ ಐಟಮ್ಸ್ಗಳನ್ನ ನಮಗೆ ತುಂಬ ದಿನದಿಂದ ತಿನ್ನಬೇಕು ಅಂತ ಅನಿಸಿರುತ್ತೆ. ಹೋಳಿಗೆ, ಕಜಾಯ, ಗರ್ಜಿಕಾಯಿ, ಬೋಂಡ ಅವೆಲ್ಲ ತಿನ್ಬಿಡ್ತೀವಿ ಚೆನ್ನಾಗಿ. ಆಮೇಲೆ ನಾವು ವಾಟರ್ ಕುಡಿತೀವಿ. ಸೊ ಅವೆಲ್ಲ ಆಯಿಲ್ ಐಟಮ್ಸ್ ಜಾಸ್ತಿ, ಅದಕ್ಕೆ ಏನಾಗಿರ್ತಪ್ಪ ಅಂತಂದರೆ ಶುಗರು, ಸಾಲ್ಟ್ ಎಲ್ಲ ಹಾಕಿರ್ತಾರೆ. ಸೊ ಜಾಸ್ತಿ ವಾಟರ್ನ ತೊಗೊಳ್ತೀವಿ ನಾವು. ಫ್ರೆಶ್ ಜಾಸ್ತಿ ಆಗುತ್ತೆ, ಬಾಯಾರಿಕೆ ಜಾಸ್ತಿ ಆಗುತ್ತೆ. ವಾಟರ್ ತಗೊಳ್ತಾ ಇದ್ದಂಗೆ ಫುಡ್ ಆದಮೇಲೆ ನಮ್ಮ ಸ್ಟಮಕ್ ಮೇಲೆ ಏನಾಗುತ್ತೆ, ಏನೋ ಒಂಥರ ಪೈನ್ ಬಂದಂಗೆ ಆಗುತ್ತೆ. ಸೊ ಏನಕ್ಕೆ, ವಾಟರ್ ಎಂಟ್ರಿ ಆಗ್ತಿದ್ದಂಗೆ ಪೈನ್ ಆಗುತ್ತೆ. ಸೊ ಅದೇ ಥರ ಸೆಲ್ಲಲ್ಲೂ ಕೂಡ ಡ್ಯೂ ಟು ಎಂಟ್ರಿ ಆಫ್ ವಾಟರ್ ಪ್ರೋಟೋಪ್ಲಾಸಮ್ ಪುಟ್ ಪ್ರೆಷರ್ ಆನ್ ದ ಸೆಲ್ ವಾಲ್ ಆ್ಯಂಡ್ ದಟ್ ಪ್ರೆಷರ್ ವಿ ಕಾಲ್ಡ್ ಆಸ್ ಟರ್ಗರ್ ಪ್ರೆಷರ್ ಅಂತ ಕರೀತೀವಿ. ಗೊತ್ತಾಯಿತು. ನೆಕ್ಸ್ಟ್ ವಾಲ್ ಪ್ರೆಷರ್. ವಾಲ್ ಪ್ರೆಷರ್, ವಾಲ್ ಪ್ರೆಷರ್ ಅಂತ ಅಂದರೆ, ಸೊ ವೆನ್ ಪ್ರೋಟೋಪ್ಲಾಸಮ್ ಪುಟ್ ಪ್ರೆಷರ್ ಆನ್ ದ ಸೆಲ್ ವಾಲ್, cell wall also put pressure on protoplasm. Okay, the equal and opposite pressure developed by cell wall against the expanding protoplasma or turgor pressure. So turgor pressure ಪ್ರೋಟೋಪ್ಲಾಸ್ಮಾ ಸೆಲ್ ವಾಲ್ ಮೇಲೆ ಪ್ರೆಷರ್ನ ಕ್ರಿಯೇಟ್ ಮಾಡ್ತೀನಿ. ಸೆಲ್ ವಾಲ್ ಕೂಡ ಏನಾಗುತ್ತೆ, ಈಕ್ವಲ್ ಆಪೋಸಿಟ್ ಪ್ರೆಷರ್ನ ಪ್ರೋಟೋಪ್ಲಾಸ್ಮಾ ಮೇಲೆ ಕ್ರಿಯೇಟ್ ಮಾಡುತ್ತೆ. ಸೊ ದಟ್ ಈಸ್ ಕಾಲ್ಡ್ ಎಸ್ ವಾಲ್ ಪ್ರೆಷರ್ ಅಂತ ಕರೀತೀವಿ. ಇವಾಗ ನಮಗೆ ಯಾರೊಬ್ಬ ಪರ್ಸನ್ ಈ ರೀತಿ ಪುಷ್ ಮಾಡ್ತಾನೆ ಅಂತ ಅಂದರೆ, ಸೊ ನಾವು ಕೂಡ ಅದನ್ನು ರೆಸಿಸ್ಟ್ ಮಾಡೋಕ್ಕೆ ನಾವು ಏನು ಮಾಡ್ತೀವಿ, ಅದೇ ಥರ ಪುಷ್ ಮಾಡ್ತೀವಿ. ಈಗ ನಾನು ಈ ಬೋರ್ಡ್ ಮೇಲೆ ಈ ಥರ ಪುಷ್ ಮಾಡಿದರೆ, ಈ ಪುಷ್ ಮಾಡಿದ ತಕ್ಷಣ ಬಿದ್ದೋಗ್ಬಿಡುತ್ತಾ? ಇಲ್ಲ. ಸೊ ಈಗ ಬರಿತಾ ಇರ್ತೀವಿ, ಪ್ರೆಷರ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಅದನ್ನ ರೆಸಿಸ್ಟ್ ಮಾಡೋಕ್ಕೆ ಅದು ಕೂಡ ಏನು ಮಾಡುತ್ತೆ, ಈಕ್ವಲ್ ಆಪೋಸಿಟ್ ಪ್ರೆಷರ್ನ ಕ್ರಿಯೇಟ್ ಮಾಡುತ್ತೆ. ಇಲ್ಲ ಅಂತಂದರೆ ಅದೇನಾಗುತ್ತೆ, ಬಿದೋಗ್ಬಿಡುತ್ತೆ. ಸೊ ಅದೇ ರೀತಿಲಿ ವೆನ್ ದ ಎಕ್ಸ್ಪ್ಯಾಂಡಿಂಗ್ ಪ್ರೋಟೋಪ್ಲಾಸಮ್ ಪುಟ್ ಪ್ರೆಷರ್ ಆನ್ ದ ಸೆಲ್ ವಾಲ್, ಸೆಲ್ ವಾಲ್ ಆಲ್ಸೋ ಪುಟ್ ಪ್ರೆಷರ್ ಆನ್ ಪ್ರೋಟೋಪ್ಲಾಸಮ್. ಆ ಈಕ್ವಲ್ ಪ್ರೆಷರ್ನ ಏನಂತ ಕರಿತೀವಿ, ವಾಲ್ ಪ್ರೆಷರ್ ಅಂತ ಕರಿತೀವಿ. ಈಗ ನೋಡಿ ಇಲ್ಲಿ Turgor pressure is equal to wall pressure. So Turgor pressure is equal to wall pressure. Turgor pressure na simple TP ಅಂತ ರೆಪ್ರೆಸೆಂಟ್ ಮಾಡ್ತೀವಿ, is equal to WP. or WP wall pressure is equal to TP Turgor pressure. ಇದೊಂದು ಫಾರ್ಮುಲಾ ತಿಳ್ಕೊಂಡಿರಬೇಕು. ನೆಕ್ಸ್ಟ್ ಏನಿದೆ ಅದು ಹೇಳ್ತೇನೆ, ನೆಕ್ಸ್ಟ್ ಬರುತ್ತೆ, ಗೊತ್ತಾಯ್ತು. ಸೊ ಟರ್ಗರ್ ಪ್ರೆಷರ್ ಇಸ್ ಆಲ್ವೇಸ್ ಈಕ್ವಲ್ ಟು ವಾಟ್, ವಾಲ್ ಪ್ರೆಷರ್. ವಾಲ್ ಪ್ರೆಷರ್ ಇಸ್ ಆಲ್ವೇಸ್ ಈಕ್ವಲ್ ಟು ಟರ್ಗರ್ ಪ್ರೆಷರ್. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಡಿಫ್ಯೂಷನ್ ಪ್ರೆಷರ್ ಡಿಫಿಸಿಟ್, ಸಿಂಪ್ಲಿ ಕಾಲ್ಡ್ ಆಸ್ DPD.
ಡಿಫ್ಯೂಷನ್ ಪ್ರೆಷರ್ ಡೆಫಿಸಿಟ್. ಡಿಫ್ಯೂಷನ್ ಅಂತಂದರೆ ಗೊತ್ತಿದೆ, ದ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ದ ರೀಜನ್, ಮಾಲಿಕ್ಯೂಲ್ಸ್ ಲೈಕ್ ಗ್ಯಾಸ್, ಲಿಕ್ವಿಡ್. ಸೊ ಫ್ರಮ್ ದ ಸಲ್ಯೂಟ್, the movement of molecules like gas, liquid and solute from the region of higher concentration to the region of lower concentration until all the molecules reach the equilibrium ಅಂತ ಹೇಳ್ತೀವಿ, ಅದನ್ನು ಡಿಫ್ಯೂಷನ್. ದೆನ್ ಡಿಫ್ಯೂಷನ್ ಪ್ರೆಷರ್ ಡೆಫಿಸಿಟ್, ಇದು ಕೂಡ ಒಂದು ಒಳ್ಳೆ ಇಂಪಾರ್ಟೆಂಟ್ ಫಿನಾಮಿನಾ ನೆಕ್ಸ್ಟ್ ಪ್ರೊಸೆಸ್ಸಲ್ಲಿ ನಮಗೆ ಬರುತ್ತೆ. ಸೊ ವಾಟ್ ಈಸ್ ದ ಡಿಫ್ಯೂಷನ್ ಪ್ರೆಷರ್ ಡೆಫಿಸಿಟ್ ಅಂತ? ಇಟ್ಸ್ ನಥಿಂಗ್ ಬಟ್ ದ ಅಮೌಂಟ್ by which the diffusion pressure of a solution. ಇದು ನೋಡಿ, ಅಮೌಂಟ್ ಕ್ವಾಂಟಿಟಿನಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. The amount by which diffusion pressure of a solution is less than it pure solvent. ಸೊ ಈಗ ಒಂದು ಸೊಲ್ಯೂಷನ್ ಮಾಡಿದ್ದೀವಿ, ಯಾವುದು ಅಂತ ಅಂದರೆ ವಾಟರ್ ಇದೆ, ಪ್ಯೂರ್ ವಾಟರ್, ಅದಕ್ಕೆ ಶುಗರ್ ಆ್ಯಡ್ ಮಾಡಿದ್ವಿ, ಸಲ್ಯೂಟ್ನ ಆ್ಯಡ್ ಮಾಡಿ ಡಿಸಾಲ್ವ್ ಮಾಡಿದ್ವಿ, ಸೊಲ್ಯೂಷನ್ ಆಯಿತು. ಸೊ ಶುಗರ್ ಸೊಲ್ಯೂಷನ್ಗೆ ಪ್ಯೂರ್ ಸಾಲ್ವೆಂಟ್ ಯಾವುದು? ವಾಟರ್. ಸೊ ವಾಟರ್ ಇಸ್ ದ ಪ್ಯೂರ್ ಸಾಲ್ವೆಂಟ್ ಯಾವುದಕ್ಕೆ? ಶುಗರ್ ಸೊಲ್ಯೂಷನ್ಗೆ ಅಂತ ಕಂಪೇರ್ ಮಾಡೋದು. ಶುಗರ್ ಸೊಲ್ಯೂಷನ್ ಇದೆ. ಈ ಶುಗರ್ ಸೊಲ್ಯೂಷನ್ನು ಮತ್ತು ಸಾಲ್ವೆಂಟ್ ಅಂದರೆ ಸೊಲ್ಯೂಷನ್ಗೆ ಸೊಲ್ಯೂಷನ್ದು ಒರಿಜಿನಲ್ ಸೊಲ್ಯೂಷನ್ ಮಾಡೋಕ್ಕೆ ಬೇಕಾದಂಥ ಸಾಲ್ವೆಂಟ್ ಏನಿದೆ ಅದಕ್ಕೆ ಕಂಪೇರ್ ಮಾಡಿದಾಗ ಅಮೌಂಟ್ ಬೈ ವಿಚ್ ದ ಡಿಫ್ಯೂಷನ್ ಪ್ರೆಷರ್ ಆಫ್ ಸೊಲ್ಯೂಷನ್, ಡಿಫ್ಯೂಷನ್ ಪ್ರೆಷರ್ ಯಾವುದ್ರದ್ದು? ಸೊಲ್ಯೂಷನ್ದು ಡಿಫ್ಯೂಷನ್ ಪ್ರೆಷರು ಕಡಿಮೆ ಇದೆ. ಯಾವುದಕ್ಕೆ ಕಂಪೇರ್ ಮಾಡಿದಾಗ? ಸಾಲ್ವೆಂಟಿಗೆ ಕಂಪೇರ್ ಮಾಡಿದಾಗ ಕಡಿಮೆ ಇದೆ. ಅದು ಎಷ್ಟು ಕಡಿಮೆ ಇದೆ ಇನ್ ಕಂಪೇರ್ ಟು ಸಾಲ್ವೆಂಟ್? ದ ಡಿಫ್ಯೂಷನ್ ಪ್ರೆಷರ್ ಆಫ್ ಸೊಲ್ಯೂಷನ್ ಈಸ್ ಲೆಸ್. ಎಷ್ಟು ಕಡಿಮೆ ಇದೆ? ಹೌ ಮಚ್ ಅಮೌಂಟ್ ಇಟ್ ಈಸ್ ಲೆಸ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಡಿಫ್ಯೂಷನ್ ಪ್ರೆಷರ್ ಡೆಫಿಸಿಟ್. ಈಗ ಒಂದು ಡಯಾಗ್ರಾಮ್ ನೋಡು. ಸೊ ಟೂ ಸೊಲ್ಯೂಷನ್, ಇಲ್ಲಿ ಎರಡು ಸೊಲ್ಯೂಷನ್ ತಗೊಂಡಿದ್ದೀವಿ. ಸೊಲ್ಯೂಷನ್ ಎ, ಸೊಲ್ಯೂಷನ್ ಬಿ ಅಂತ ತಗೋಣ. ಓಕೆ, ಈಗ ಇಲ್ಲಿ ಸೊಲ್ಯೂಷನ್ ಎನಲ್ಲಿ ಇರುವಂಥದ್ದು ಏನು? ಪ್ಯೂರ್ ವಾಟರ್ ಮೀನ್ಸ್ ಸಾಲ್ಟ್. ಸೊಲ್ಯೂಷನ್ ಬಿ ನಲ್ಲಿ ಇರುವಂಥದ್ದೇನು? ಶುಗರ್ ಸೊಲ್ಯೂಷನ್ ಅಂತಲೇ ತಗೋಣ. ಶುಗರ್ ಆರ್ ಸಾಲ್ಟ್ ಸೊಲ್ಯೂಷನ್. ನಾವು ಆಗಲೇ ಹೇಳಿದ್ದು ಒಂದು ಎಕ್ಸಾಂಪಲ್ ತಗೋಣ. ಒಟ್ಟು ಸೊಲ್ಯೂಷನ್ ಅದು. ಇವಾಗ ಇಲ್ಲಿ ಪ್ಯೂರ್ ವಾಟರ್. ಸೊ ಪ್ಯೂರ್ ವಾಟರ್, ಓಕೆ, ಈ ಪ್ಯೂರ್ ವಾಟರ್ ಅನ್ನೋದು ಬದಲು ಇಲ್ಲೂ ನಾವು ಶುಗರ್ ಸೊಲ್ಯೂಷನ್ ಅಂತಲೇ ತಗೋಣ. ಪ್ಯೂರ್ ವಾಟರ್ನಾದ್ರು ತಗೋಬೋದು, ಬಟ್ ಇರಲಿ ಶುಗರ್ ಸೊಲ್ಯೂಷನ್ ಅಂತಲೇ ತಗೋಣ. ಓಕೆ, ಶುಗರ್ ಸೊಲ್ಯೂಷನ್ ಎ, ಸೊಲ್ಯೂಷನ್ ಬಿ ಅಂತ ತಗೊಂಡಿದ್ದೀವಲ್ಲ. ಓಕೆ, ಶುಗರ್ ಸೊಲ್ಯೂಷನ್, ಅಲ್ಲೂ ಶುಗರ್ ಸೊಲ್ಯೂಷನ್ನೇ ಇದೆ. ಆದರೆ ಈ ಶುಗರ್ ಸೊಲ್ಯೂಷನ್ ಏನಪ್ಪ ಅಂತ ಅಂದರೆ ವಾಟರ್ ಪೊಟೆನ್ಷಿಯಲ್ psi W ವಾಟರ್ ಪೊಟೆನ್ಷಿಯಲ್ ಏನಿದೆ ಜಾಸ್ತಿ ಇದೆ. ಸೇ ಎಕ್ಸಾಂಪಲ್ -1, ನಮ್ಮ ರೆಫರೆನ್ಸ್ -1. ಆದರೆ ಇಲ್ಲಿ ಸಾಲ್ವೆಂಟ್ ಆಯಿತು ಅಂತಂದರೆ ಏನಿರುತ್ತೆ? ಅಲ್ಲಿ 0 ಇದೆ. ಅರ್ಥ ಆಗ್ತಿದೆಯಾ? ಈಗ ಶುಗರ್ ಸೊಲ್ಯೂಷನ್ ತೊಗೊಂಡಿದ್ದೀವಿ, ಮುಂಚೆ ಸಾಲ್ವೆಂಟ್ ಅಂತಲೇ ಬರ್ತೀವಿ. ಸಾಲ್ವೆಂಟ್ ಅಂತಲೇ ತೊಗೊಂಡ್ರೆ ಅಲ್ಲೇನಾಗುತ್ತೆ? 0 ಇದೆ. ಯಾಕಂದರೆ ಮ್ಯಾಕ್ಸಿಮಮ್ ವಾಟರ್ ಪೊಟೆನ್ಷಿಯಲ್ ಇನ್ ಸಾಲ್ವೆಂಟ್ ಈಸ್ 0 ಅಂತ ತಗೋಬೇಕು. ದೆನ್ ಶುಗರ್ ಸೊಲ್ಯೂಷನ್ ಬಿ ಏನಿದೆ ಇದರಲ್ಲಿ -5 ವಾಟರ್ ಪೊಟೆನ್ಷಿಯಲ್ ಏನಿದೆ -5. ಓಕೆ, ಸೊ ಬರೀ ಸೊಲ್ಯೂಷನ್ ಆಯಿತು ಅಂತಂದರೆ ಮೈನಸ್ ಇರುತ್ತೆ. ಈಗ ಏನಾಗುತ್ತೆ? ಸಾಲ್ವೆಂಟ್ ಮಾಲಿಕ್ಯೂಲ್ಸ್ಗಳು
ಇದರಲ್ಲಿರೋಂಥ ಸಾಲ್ವೆಂಟ್ ಮಾಲಿಕ್ಯೂಲ್ಸು ಮೂವ್ ಫ್ರಮ್ ಎ ಟು ಬಿ, ಇಲ್ಲಿಂದ ಇಲ್ಲಿಗೆ ಮೂವ್ಮೆಂಟ್ ಆಗುತ್ತೆ, ಎ ಟು ಬಿಗೆ ಮೂವ್ಮೆಂಟ್ ಆಗುತ್ತೆ. ಹೌದಾ? ಯಾಕೆ ಅಂತಂದರೆ ಇದರಲ್ಲಿ ವಾಟರ್ ಪೊಟೆನ್ಷಿಯಲ್ ಜಾಸ್ತಿ ಇದೆ, ಇದರಲ್ಲಿ ವಾಟರ್ ಪೊಟೆನ್ಷಿಯಲ್ ಕಡಿಮೆ ಇದೆ. ಸೊ ಎ ಇಂದ ಬಿಗೆ ಮೂವ್ಮೆಂಟ್ ಆಯಿತು. ಸೊ ಇಲ್ಲಿ ಎ ಇಂದ ಬಿಗೆ ಹೋಗ್ತಿದೆ ಅಂತ ಅಂದಮೇಲೆ ದೆನ್ ಹೌ ಮಚ್ ಡಿಫಿಸಿಟ್, ಡಿಫ್ಯೂಷನ್ ಪ್ರೆಷರ್ ಡೆಫಿಸಿಟ್ ಅಂತಂದರೆ ಹೌ ಮಚ್ ಡಿಫಿಸಿಟ್ ದಟ್ ಸೊಲ್ಯೂಷನ್ ಬಿ ಆ್ಯಡ್ so that the solution B cannot move to solution A. ಸೊ ಎಷ್ಟು ಡಿಫಿಸಿಟ್ ಇದೆ, ಡಿಫಿಸಿಟ್ ಅಂತ ಕನ್ನಡದಲ್ಲಿ ಏನಂತ ಕರಿತೀವಿ, ಕೊರತೆ. ಎಷ್ಟು ಕೊರತೆ ಇದೆ ಸೊಲ್ಯೂಷನ್ ಬಿನಲ್ಲಿ, ಹಾಗಾಗಿ ಸೊಲ್ಯೂಷನ್ ಬಿ ಸೊಲ್ಯೂಷನ್ ಎ ಕಡೆ ಮೂವ್ಮೆಂಟ್ ಆಗೋಕ್ಕಾಗ್ತಾ ಇಲ್ಲ. ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಡಿಫ್ಯೂಷನ್ ಪ್ರೆಷರ್ ಡೆಫಿಸಿಟ್. ಅರ್ಥ ಆಯಿತು? ಸೊ ಇಲ್ಲಿ ನಾನು ಶುಗರ್ ಸೊಲ್ಯೂಷನ್ ತೊಗೊಂಡೆ. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಫಸ್ಟೇ ತೊಗೊಂಡಿರ್ತಾರ ಪ್ಯೂರ್ ಸಾಲ್ವೆಂಟ್, ಪ್ಯೂರ್ ವಾಟರ್ ತೊಗೊಂಡಿದ್ದೀವಿ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಮ್ಯಾಕ್ಸಿಮಮ್ ವಾಟರ್ ಪೊಟೆನ್ಷಿಯಲ್ ಎಷ್ಟಿರುತ್ತೆ? ಮ್ಯಾಕ್ಸಿಮಮ್ ವಾಟರ್ ಪೊಟೆನ್ಷಿಯಲ್ 0, ಕರೆಕ್ಟಾ? ದೆನ್ ಇಲ್ಲಿ ಶುಗರ್ ಸೊಲ್ಯೂಷನ್ ವಾಟರ್ ಪೊಟೆನ್ಷಿಯಲ್ ಅಲ್ಲಿ ನ್ಯೂಮರಿಕಲ್ಸ್ ಬೇಡ, ಅಲ್ಲಿ ಏನು ನೆಗೆಟಿವ್ ಇರುತ್ತೆ. ಓಕೆ, ಸೊ ಈಗ ಹೈಯರ್ ವಾಟರ್ ಪೊಟೆನ್ಷಿಯಲ್ ಎಲ್ಲಿದೆ? ಪ್ಯೂರ್ ವಾಟರ್ ಇದೆ. ಸೊ ಈ ಪ್ಯೂರ್ ವಾಟರ್ ಎ ಇಂದ ಇಲ್ಲಿ ಬಿ ತನಕ ಮೂವ್ಮೆಂಟ್ ಆಗುತ್ತೆ. ಬಿ ಮೂವ್ಮೆಂಟ್ ಆಗೋಕ್ಕಲ್ಲ, ಬಿನಲ್ಲಿರುವಂಥ ವಾಟರ್ ಮಾಲಿಕ್ಯೂಲ್ಸ್ ಸೊಲ್ಯೂಷನ್ ಎಗೆ ಬರೋದಿಲ್ಲ, ಅಂದರೆ ಪ್ಯೂರ್ ವಾಟರ್ ಕಡೆ ಬರೋದಿಲ್ಲ. ಏನಕ್ಕೆ ಬರೋದಿಲ್ಲ ಅಂತಂದರೆ ಡ್ಯೂ ಟು ಡಿ ಪಿ ಡಿ. ಇಲ್ಲಿ ಡಿಫಿಸಿಟ್ ಆಗಿದೆ, ಇಲ್ಲಿ ಕೊರತೆ ಆಗಿದೆ. ಎಷ್ಟು ಕೊರತೆ ಇದೆ? ಎಷ್ಟು ಮಾಲಿಕ್ಯೂಲ್ಸ್ಗಳು, ವಾಟರ್ ಮಾಲಿಕ್ಯೂಲ್ಸ್ಗಳು ಸೊಲ್ಯೂಷನ್ ಬಿನಲ್ಲಿರುವಂಥ ಎಷ್ಟು ವಾಟರ್ ಮಾಲಿಕ್ಯೂಲ್ಸ್ಗಳು ಸಲ್ಯೂಟ್, ಈಗ ಇದು ವಾಟರ್ ಮತ್ತು 2 ವಾಟರ್ ಮಾಲಿಕ್ಯೂಲ್ಸ್ ನಡುವೆ ಏನಿರುತ್ತೆ? ಸಲ್ಯೂಟ್ ಮಾಲಿಕ್ಯೂಲ್ಸ್. ಆ ಫ್ರೀ ಸ್ಪೇಸಸ್ಸಲ್ಲಿ ಸಲ್ಯೂಟ್ ಮಾಲಿಕ್ಯೂಲ್ಸ್ಗಳು ಬೈಂಡ್ ಆಗಿದೆ. ಸೊ ಎಷ್ಟು ವಾಟರ್ ಮಾಲಿಕ್ಯೂಲ್ಸ್ಗಳು ಎಷ್ಟು ಸಲ್ಯೂಟ್ ಮಾಲಿಕ್ಯೂಲ್ಸ್ ಜೊತೆ ಬೈಂಡ್ ಆಗಿದೆ? ಎಷ್ಟು ಫ್ರೀ ಇದೆ ವಾಟರ್ ಮಾಲಿಕ್ಯೂಲ್ಸ್? ಇಲ್ಲಿ ಎಷ್ಟು ಫ್ರೀ ಇದೆ? ಸೊ ಇಲ್ಲಿ ಜಾಸ್ತಿ ಇದೆ ಫ್ರೀ ಇರುವಂಥ ವಾಟರ್ ಮಾಲಿಕ್ಯೂಲ್ಸ್ಗಳು, ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್ಗಳು ಫ್ರೀ ಇರುವಂಥದ್ದು ಕಡಿಮೆ ಇದೆ, ಕೊರತೆ ಇದೆ, ಡಿಫಿಸಿಟ್ ಇದೆ. ಸೊ ಹೌ ಮಚ್ ಡಿಫಿಸಿಟ್ ಸೊಲ್ಯೂಷನ್ ಬಿ ಆ್ಯಡ್ so that solution B water molecules cannot move to solution A is called as diffusion pressure deficit. Means the amount by which the diffusion pressure of a solution is less than its pure solvent. Pure solvent ಗೆ ಕಂಪೇರ್ ಮಾಡಿದಾಗ ಈ ಸೊಲ್ಯೂಷನ್ ಅಲ್ಲಿ ಎಷ್ಟು ಡಿಫಿಸಿಟ್ ಇದೆ, ಎಷ್ಟು ಕೊರತೆ ಇದೆ, ಹಾಗಾಗಿ ವಾಟರ್ ಮಾಲಿಕ್ಯೂಲ್ಸ್ಗಳು ಎ ಕಡೆ ಬಿ ಇಂದ ಎ ಕಡೆ ಮೂವ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ. That is called as diffusion pressure deficit or DPD. ಗೊತ್ತಾಯ್ತು? ಬರ್ಕೊಳ್ಳಿ ಇದನ್ನ. ಓಕೆ, ಈಗ ನಾವು ಒಂದು ಕಂಪ್ಯಾರಿಸನ್ ನೋಡೋಣ. ಟರ್ಜಿಡ್ ಸೆಲ್, ಸರಿ, ಈಗ ಫಸ್ಟ್ ಡಿ ಪಿ ಡಿ ಫಾರ್ಮುಲಾ, ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಫಾರ್ ಕಾಂಪಿಟೇಟಿವ್ ನೀಟ್ ಎಕ್ಸಾಮಲ್ಲಿ ಕ್ವಶನ್ ಸಾಲ್ವ್ ಮಾಡೋದಕ್ಕೆ ಬೇಕು. ಡಿ ಪಿ ಡಿ is equal to OP minus WP. OP minus WP. OP ಅಂತ ಅಂದ್ರೇನು? OP means osmotic pressure. WP means wall pressure. ಸೊ ಆಸ್ಮೋಟಿಕ್ ಪ್ರೆಷರ್ ಲಾಸ್ಟ್ ಕ್ಲಾಸಲ್ಲಿ ಡಿಫೈನ್ ಮಾಡಿದ್ವಿ. ಆಸ್ಮೋಟಿಕ್ ಪ್ರೆಷರ್ ಮೈನಸ್ WP ನಾವೇನಂತ ಕರಿತೀವಿ? ಡಿ ಪಿ ಡಿ ಅಂತ ಕರಿತೀವಿ.
So DPD can also be called as OP minus WP. So WP is equal to TP. Wall pressure is equal to ಟರ್ಗರ್ ಪ್ರೆಷರ್ ಅಂತ ಹೇಳಿದ್ವಿ. ಎಷ್ಟು ವಾಲ್ ಪ್ರೆಷರ್ ಇರುತ್ತೆ, ಎಷ್ಟು ಟರ್ಗರ್ ಪ್ರೆಷರ್ ಇರುತ್ತೆ, ಅಷ್ಟೇ ಏನಿರುತ್ತೆ ವಾಲ್ ಪ್ರೆಷರ್. ಸೊ ಟರ್ಗರ್ ಪ್ರೆಷರ್ is equal to wall pressure. So DPD can also be defined as OP minus TP. DPD na OP minus TP ಅಂತ ಕೂಡ ನಾವು ಹೇಳ್ಬೋದು. ಆಸ್ಮೋಟಿಕ್ ಪ್ರೆಷರ್ ಮೈನಸ್ ಟರ್ಗರ್ ಪ್ರೆಷರ್. ಸೊ ಆಸ್ಮೋಟಿಕ್ ಪ್ರೆಷರ್ ನಿಂದ ನಾವು ಟರ್ಗರ್ ಪ್ರೆಷರ್ನ ಮೈನಸ್ ಮಾಡಿದರೆ ನಮಗೇನು ಸಿಗುತ್ತೆ, DPD ಸಿಗುತ್ತೆ. ಸೊ ಈಗ ಎಷ್ಟು ಟರ್ಗರ್ ಪ್ರೆಷರ್ ಇರುತ್ತೆ ಅಷ್ಟೇ ಏನಿರುತ್ತೆ ವಾಲ್ ಪ್ರೆಷರ್. ಸೊ ಆಸ್ಮೋಟಿಕ್ ಪ್ರೆಷರ್ ವಾಟರ್ ಮಾಲಿಕ್ಯೂಲ್ಸ್ಗಳು ಎಷ್ಟು ಸಾಲ್ವೆಂಟ್ ಒಳಗಡೆ ಹೋಗಿರುತ್ತೆ, ಒಂದು ಸೊಲ್ಯೂಷನ್ ಒಳಗಡೆ ಹೋಗಿರುತ್ತೆ. ಸೊ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಮಾಡಿದಾಗ ನಾವೇನು ಮಾಡ್ತೀವಿ, ಸೊ ಎಕ್ಸ್ಟ್ರಾ ವಾಟರ್ ಮಾಲಿಕ್ಯೂಲ್ಸ್ ಮೂವ್ಮೆಂಟ್ ಆಗ್ದಂಗೆ ನಾವು ನೋಡ್ಕೊಂತೀವಿ. ಸೊ ಆಸ್ಮೋಟಿಕ್ ಪ್ರೆಷರ್ ಮೈನಸ್ TP ಇಸ್ ಈಕ್ವಲ್ ಟು DPD. ಬರ್ಕೊಳ್ಳಿ ಇದು. Okay, now comparison between turgid cell and flaccid cell. Comparison between turgid cell and flaccid cell. ಈಗ ಒಂದು ಟರ್ಜಿಡ್ ಸೆಲ್ OP is equal to 10 ಇರುತ್ತೆ. Then TP is also equal to 10. ಇಷ್ಟು ಆಸ್ಮೋಟಿಕ್ ಪ್ರೆಷರ್ ಇರುತ್ತೆ ಟರ್ಜಿಡ್ ಸೆಲ್ಲಲ್ಲಿ, ಅಷ್ಟೇನಿರುತ್ತೆ ಟರ್ಗರ್ ಪ್ರೆಷರ್ ಇರುತ್ತೆ. ಇಟ್ ಈಸ್ ಆಲ್ವೇಸ್ ಈಕ್ವಲ್, ಆರ್ ವಾಲ್ ಪ್ರೆಷರ್ ಆಲ್ಸೋ ಈಕ್ವಲ್. ಸೊ DPD is equal to OP minus TP. ಸೊ OP ಎಷ್ಟಿದೆ, 10 ಇದೆ, minus 10. ಸೊ 10 minus 10 ಏನಾಯಿತು, DPD is equal to 0. ಸೊ ದಿಸ್ ಇಸ್ ದ ಸ್ಟ್ಯಾಂಡರ್ಡ್. ಆಸ್ಮೋಟಿಕ್ ಪ್ರೆಷರ್ ಎಷ್ಟಿರುತ್ತೆ ಅಷ್ಟೇ ಟರ್ಗರ್ ಪ್ರೆಷರ್ ಇರುತ್ತೆ ನೋಡಿ. ಯಾಕೆಂದರೆ ವಾಟರ್ ಗಾನ್ ಆರ್ ಎಂಟರ್ಡ್ ಇನ್ ಟು ದ ಸೆಲ್. ಎಷ್ಟು ವಾಟರ್ ಹೋಯ್ತು ಸೆಲ್ ಒಳಗೆ ಅಷ್ಟೇ ಆಸ್ಮೋಟಿಕ್ ಪ್ರೆಷರ್ ಇರುತ್ತೆ. ಓಕೆ, ಸೊ ಹಾಗಾಗಿ TP minus OP minus TP. How much water entered into the solution? How much amount of water entered into the solution? How much water entered into the solution? That much of water create the hydrostatic pressure, and that hydrostatic pressure created by the protoplasm is called turgor pressure. So it is equal. Then DPD, diffusion pressure deficit, ಆ ಸೊಲ್ಯೂಷನ್ ಅಲ್ಲಿ ಏನಾಯಿತು, 0 ಆಯಿತು. ಅಲ್ಲಿ ಯಾವುದೇ ಡಿಫ್ಯೂಷನ್ ಪ್ರೆಷರ್ ಡೆಫಿಸಿಟ್ ಇಲ್ಲ. ಸೊ ಇದು ಕಾಂಪಿಟೇಟಿವ್ ನೀಟಿಗೆ ಬೇಕಾದಂಥ ಕ್ವಶನ್. ಇಟ್ಸ್ ದ ಸ್ಟ್ಯಾಂಡರ್ಡ್, ರೈಟ್. ದೆನ್ ಈಗ ನೆಕ್ಸ್ಟು ಒಂದು ಅಬ್ಸರ್ವ್ ಮಾಡಿದರೆ ಫ್ಲೆಸಿಡ್ ಸೆಲ್ OP 10 ಇದೆ, TP 0 ಇದೆ. ಆಸ್ಮೋಟಿಕ್ ಪ್ರೆಷರ್ 10 ಇದೆ, ಬಟ್ ಇಲ್ಲಿ ಏನಾಗಿಲ್ಲ, ದೇರ್ ಇಸ್ ನೋ ಟರ್ಗರ್ ಪ್ರೆಷರ್. ಸೆಲ್ ಫ್ಲೆಸಿಡ್ ಆಗಿದೆ, ಡ್ರೈ ಗ್ರೇಪ್ಸ್ ಫ್ಲೆಸಿಡ್ ಆಗಿದೆ, ಶ್ರಿಂಕ್ ಆಗಿದೆ. ಸೊ ಅಲ್ಲಿ ಆಸ್ಮೋಟಿಕ್ ಪ್ರೆಷರ್ 10 ಇದೆ. ಆಸ್ಮೋಟಿಕ್ ಪ್ರೆಷರ್ ವಾಟರ್ ಹೋಗಿ ಅದರೊಳಗೆ ಹೋಗುವಂಥ ಎಬಿಲಿಟಿ 10 ಇದೆ. ನಾವು ತಗೊಂಡಿದ್ದೀವಿ 10 ತಗೋದು, ನಮ್ಮ ರೆಫರೆನ್ಸಿಗೆ ತಗೊಂಡಿದ್ದೀವಿ. ಬಟ್ ಅದೆಷ್ಟೇ ಇರಲಿ ಆಸ್ಮೋಟಿಕ್ ಪ್ರೆಷರ್, ಟರ್ಗರ್ ಪ್ರೆಷರ್ ಏನಿರುತ್ತೆ 0 ಇರುತ್ತೆ. ಏನಕ್ಕೆ ಟರ್ಗರ್ ಪ್ರೆಷರ್ ಇಲ್ಲ, ಎಕ್ಸ್ಟ್ರಾ ವಾಟರ್ ಮಾಲಿಕ್ಯೂಲ್ಸ್ಗಳು ಎಂಟ್ರಿ ಆಗಿಲ್ಲ. ದೇರ್ ಇಸ್ ನೋ ಎಂಟ್ರಿ ಆಫ್
ವಾಟರ್ ಮಾಲಿಕ್ಯೂಲ್ಸ್. ಸೊ ವಾಟರ್ ಮಾಲಿಕ್ಯೂಲ್ಸ್ಗಳು ಅದರೊಳಗೆ ಎಂಟ್ರಿ ಆಗಿಲ್ಲ ಸೆಲ್ ಒಳಗೆ. ಸೊ ಹಾಗಾಗಿ ಇದು ಫ್ಲೆಸಿಡ್ ಇದೆ, ಅದಕ್ಕೆ ಎಬಿಲಿಟಿ ಇದೆ. ಇವಾಗ ಡ್ರೈ ಗ್ರೇಪ್ಸ್ನ ನಾವು ಫ್ರೆಶ್ ವಾಟರ್ ಒಳಗಡೆ ಹಾಕಿದರೆ ಅದು ಸ್ವೆಲ್ ಆಗುತ್ತೆ ಇಲ್ಲ, ಆಗುತ್ತೆ. ಸೊ ಆಸ್ಮೋಟಿಕ್ ಪ್ರೆಷರ್ ಇದೆ ಅದಕ್ಕೆ. ಬಟ್ ಈಗ ವಾಟರ್ ಎಂಟ್ರಿ ಆಗಿಲ್ಲ, ಫ್ಲೆಸಿಡ್ ಇದೆ, ನಾವು ವಾಟರ್ ಒಳಗೆ ಹಾಕಿಲ್ಲ, ಹಾಗೆ ಇಟ್ಕೊಂಡಿದ್ವಿ. ಅವಾಗ ಟರ್ಗರ್ ಪ್ರೆಷರ್ ವಾಟರ್ ಎಂಟ್ರಿ ಆಗಿಲ್ಲ ಅಂದರೆ ಟರ್ಗರ್ ಪ್ರೆಷರ್ ಏನಾಗಿರುತ್ತೆ? 0 ಇರುತ್ತೆ. ಈಗ ನೋಡಿ, ಡಿ ಪಿ ಡಿ ಇಸ್ ಈಕ್ವಲ್ ಟು ಒ ಪಿ ಮೈನಸ್ ಟಿ ಪಿ. ಒ ಪಿ ಎಷ್ಟಿದೆ? 10, ಟಿ ಪಿ 0, ದೆನ್ ಡಿ ಪಿ ಡಿ ಈಸ್ ಈಕ್ವಲ್ ಟು 10. ಡಿ ಪಿ ಡಿ ಏನಿದೆ? 10 ಇದೆ. ಯಾಕೆ? ಟರ್ಗರ್ ಪ್ರೆಷರ್ 0 ಇದೆ. ಅರ್ಥ ಆಯ್ತಲ್ಲ? ಇದು ವಾಟರ್ ಎಂಟ್ರಿ ಆಗದಲೇ ಅಲ್ಲಿ ಟರ್ಗರ್ ಪ್ರೆಷರ್ ಡೆವಲಪ್ ಆಗೋದೇ ಇಲ್ಲ. ಟರ್ಗರ್ ಪ್ರೆಷರ್ ಅಂತಲೇ ಹೇಳಿದ್ವಿ ನಾವು, ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್ ಅಂತಲೇ ಹೇಳಿದ್ವಿ. ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಪ್ರೋಟೋಪ್ಲಾಸಮ್ ಅಗೇನ್ಸ್ಟ್ ದ ಸೆಲ್ ವಾಲ್. ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್ ಏನಕ್ಕೆ ಬಂತು? ಡ್ಯೂ ಟು ಎಂಟ್ರಿ ಆಫ್ ವಾಟರ್. ವಾಟರ್ ಎಂಟ್ರಿ ಆಗೋದ್ರಿಂದ ಅಲ್ಲಿ ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್ ಬಂತು. ವಾಟರ್ ಎಂಟ್ರಿ ಆಗಿಲ್ಲ ಅಂದಮೇಲೆ ದರ್ ಇಸ್ ನೋ ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್, ದೆನ್ ದ ಟಿ ಪಿ ಈಸ್ 0. ಅರ್ಥ ಆಯಿತು? ಒಂದು ರೆಫರೆನ್ಸ್ ಬರ್ಕೊಡಿ. ಸೊ ಇದ್ರ ಬೇಸಿಸ್ ಮೇಲೆ ಟರ್ಜಿಡ್ ಸೆಲ್ಲಲ್ಲಿ ಡಿ ಪಿ ಡಿ 0 ಹೌದಾ? ಸೊ ಇದ್ರ ಮೇಲೆ ಸುಮ್ಮನೆ ಒಂದು ಎಕ್ಸಾಂಪಲ್ ನೋಡೋಣ. ಈಗ ನಾವು 2 ಸೊಲ್ಯೂಷನ್ ತಗೊಳ್ಳೋಣ. 2 ಸೊಲ್ಯೂಷನ್ಸ್ನ ಸಪರೇಟ್ ಮಾಡಿ. 2 ಸೊಲ್ಯೂಷನ್ಸ್ ಆರ್ ಸಪ್ರೇಟೆಡ್. ಇಲ್ಲಿ ಡಿ ಪಿ ಡಿ ಇದೆ, ಟರ್ಜಿಡ್ ಸೆಲ್ ಏನಿದೆ? 0 ಇದೆ, ರೈಟ್? ಇದೇನಿದು? ಟರ್ಜಿಡ್ ಸೆಲ್. ದಿಸ್ ಈಸ್ ಫ್ಯಾಸಿಡ್ ಸೆಲ್. 2 ಸೆಲ್ ತಗೊಳ್ಳೋಣ. ದೆನ್ ಇಲ್ಲಿ ಡಿ ಪಿ ಡಿ ಏನಿದೆ? 10 ಇದೆ. ಡಿ ಪಿ ಡಿ 10 ಇದೆ. ಓಕೆ, ಇದು ಎ ಸೆಲ್, ದಿಸ್ ಈಸ್ ಎ ಸೆಲ್, ದೆನ್ ದಿಸ್ ಈಸ್ ಬಿ ಸೆಲ್. 2 ಸೆಲ್ಸ್ ಅವೆರಡು ಸೆಲ್ಸ್ನ ಜಾಯಿನ್ ಮಾಡಿದ್ವಿ, ಕ್ಲಬ್ ಟುಗೆದರ್. ಸೊ ಇದು ಡಿ ಪಿ ಡಿ, ಈ ಸೆಲ್ದು 0 ಇದೆ, ಟರ್ಜಿಡ್ ಸೆಲ್. ದಿಸ್ ಇಸ್ ದ ಫ್ಲಾಸಿಡ್ ಸೆಲ್, 10 ಇದೆ, 5 ಇದೆ. ಓಕೆ, ಇದು ಸ್ಟ್ಯಾಂಡರ್ಡ್ ಇರುತ್ತೆ 0. ಯಾಕೆ ಅಂತ ಹೇಳಿದ್ವಿ. ಸೊ ಈಗ ಮೂಮೆಂಟ್ ಆಫ್ ವಾಟರ್ ಏನಾಗುತ್ತೆ? ವಾಟರ್ ಪೊಟೆನ್ಷಿಯಲ್, ಮೂಮೆಂಟ್ ಆಫ್ ವಾಟರ್ ಅಂತ ನೋಡೋಣ. ಮೂಮೆಂಟ್ ಆಫ್ ವಾಟರ್ ನಾವು ತಗೊಂಡ್ರೆ ಎಲ್ಲಿಂದ ಎಲ್ಲಿ ಮೂವ್ಮೆಂಟ್ ಆಗುತ್ತೆ? ಸೊಲ್ಯೂಷನ್ ಎ ಟು ಬಿ ಆಗುತ್ತೋ, ಬಿ ಟು ಸಿ ಆಗುತ್ತೋ? ಮೂಮೆಂಟ್ ಆಫ್ ವಾಟರ್ ಆರ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ನೋಡಿದ್ರೆ, ಸೊ ಇಲ್ಲಿ ಲೋಯರ್ ಡಿ ಪಿ ಡಿ ಡೆಫಿಸಿಟ್ ಎಲ್ಲಿ ಕಡಿಮೆ ಇದೆ? ಏನಲ್ಲಿ ಕಡಿಮೆ ಇದೆ? ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್, ಫ್ರೀ ವಾಟರ್ ಮಾಲಿಕ್ಯೂಲ್ಸ್ ಜಾಸ್ತಿ ಇದೆ. ಜಾಸ್ತಿ ಇರೋದಲ್ಲಿ ಬಿ ನಲ್ಲಿ. ಲೋಯರ್ ಡಿ ಪಿ ಡಿ ಟು ಹೈಯರ್ ಡಿ ಪಿ ಡಿ. ಲೋಯರ್ ಡಿ ಪಿ ಡಿಯಿಂದ ವಾಟರ್ ಮಾಲಿಕ್ಯೂಲ್ಸ್ಗಳು ಹೈಯರ್ ಡಿ ಪಿ ಡಿ ಕಡೆಗೆ ಮೂಮೆಂಟ್ ಆಗುತ್ತೆ. ಸೊ ಇದು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು. ಫ್ರಮ್ ಅಂತ ತಗೊಳ್ರಿ, ಫ್ರಮ್ ಹೈಯರ್ water potential to higher water potential to lower water potential ಅಂತಂದ್ರೆ ಹೇಳ್ಬೋದು. ಹೌದಾ? ಸೊ ಇಲ್ಲಿ ವಾಟರ್ ಪೊಟೆನ್ಷಿಯಲ್ ಏನಿದೆ? ಜಾಸ್ತಿ ಇದೆ. ಫ್ರೀ ವಾಟರ್ ಮಾಲಿಕ್ಯೂಲ್ಸ್ ಜಾಸ್ತಿ ಇದೆ. ಸೊ ಹೈಯರ್ ವಾಟರ್ ಪೊಟೆನ್ಷಿಯಲ್ ಟು ಲೋಯರ್ ವಾಟರ್ ಪೊಟೆನ್ಷಿಯಲ್, ಲೋಯರ್ ಡಿ ಪಿ ಡಿ ಟು higher DPD. Okay, so this is the comparison between A cell and B cell based on DPD and based on water potential. So water potential ಜಾಸ್ತಿ ಇದ್ದಾಗ, ಇವಾಗ ನೋಡಿ, water potential
ಜಾಸ್ತಿ ಇದ್ದಾಗ ಡಿ ಪಿ ಡಿ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ವೈಸ್ ವರ್ಡ್ಸ್, ಡಿ ಪಿ ಡಿ ಜಾಸ್ತಿ ಇದ್ದಾಗ ಡಿ ಪಿ ಡಿ ವಾಟರ್ ಪೊಟೆನ್ಷಿಯಲ್ ಕಡಿಮೆ ಇದ್ದಾಗ ಡಿ ಪಿ ಡಿ ಏನಾಗಿರುತ್ತೆ, ಮೋರ್ ಜಾಸ್ತಿ. ಸೊ ವಾಟರ್ ಮೂಮೆಂಟ್ ನಮಗೆ ಕ್ಲಿಯರ್ ಇರಬೇಕು, ತುಂಬಾ ಇಂಪಾರ್ಟೆಂಟ್ ಇದು ಕಾಂಪಿಟೇಟಿವ್ ನೀಟ್ ಪರ್ಪಸ್ ಆಗಿ ನಾವು ನೋಡೋದಾದ್ರೆ. ಇದು ಬೇಸಿಸ್ ಮೇಲೆ ಕ್ವಶನ್ಸ್ಗಳನ್ನ ಕೊಟ್ಟಿರ್ತಾರೆ. ಸೊ ಇದು ನಮ್ಮ ತಲೆಯಲ್ಲಿದ್ದರೆ ಕ್ವಶನ್ಸ್ ನಾವು ಮಾಡಬಹುದು. ಈ ಕಾನ್ಸೆಪ್ಟ್ ತಲೆಯಲ್ಲಿರ್ಬೇಕಷ್ಟೇ. ಅವ್ರು 100 ವೆರೈಟೀಸ್ ಆಫ್ ಕ್ವಶನ್ ಕೊಟ್ಟು ಕಾನ್ಸೆಪ್ಟ್ ಇತ್ತು ಅಂತಂದ್ರೆ ರೆಸ್ಟೇ ಕೊಟ್ಟರು ನಾವು ಈಸಿಲಿ ಸಾಲ್ವ್ ಮಾಡ್ಬೋದು. ಲೋಯರ್ ಡಿ ಪಿ ಡಿ ಟು ಹೈಯರ್ ಡಿ ಪಿ ಡಿ, ಫ್ರಮ್ ಹೈಯರ್ ವಾಟರ್ ಪೊಟೆನ್ಷಿಯಲ್ ಟು ಲೋಯರ್ ವಾಟರ್ ಪೊಟೆನ್ಷಿಯಲ್. ಸೊ ಇದು ನಮ್ಮಲ್ಲಿ ನೆನಪು ಚೆನ್ನಾಗಿದೆ. ಓಕೆ, ಸೊ ಬರ್ಕೊಳ್ಳಿ ಇದನ್ನ. ಓಕೆ, ಸೊ ಇವತ್ತಿಗೆ ಇಷ್ಟಕ್ಕೆ ಎಂಡ್ ಮಾಡೋಣ. ಥ್ಯಾಂಕ್ ಯು.